ಔಷಧಗಳ ಬಳಕೆ 3%, ಆಮೇಲೆ ಗೊಬ್ಬರಗಳ ಬಳಕೆ 3%, 8% ಆಯ್ತು. ಇನ್ನು 2% ಮಾರ್ಕೆಟ್ 10%. 10% ಮತ್ತೆ ಮಣ್ಣಿನ ಫಲವತ್ತತೆ ಬಗ್ಗೆ 90%, 100% ನಿಮಗೆ ಗೊತ್ತಿದ್ರೆ ನೀವು ಯಶಸ್ವಿ ರೈತ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ರೆ ಮಣ್ಣಿನ ಫಲವತ್ತತೆ ಅಂತ ಬಂದಾಗ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಮತ್ತೆ ನಾನು ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದೆ. ಈ ಸ್ವಲ್ಪ ಹಳ್ಳಿನಲ್ಲಿ ಮಾತಾಡ್ಬೇಕಾದ್ರೆ ನಾನು ಕೂಡ ಹಳ್ಳಿ ಹುಡುಗನೆ. ಈ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ನೋಡಕ್ಕೆ ನಾವೆಲ್ಲಾದ್ರೂ ಹೋಗಿ ಮಾತಾಡಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಆದ್ರೆ ದನಗಳನ್ನ ಮೇಯಿಸಕ್ಕೆ, ದನಗಳು ಸಾಕಕ್ಕೆ, ಆಕಳುಗಳು ಸಾಕಕ್ಕೆ ನಾವು ಯಾರು ರೆಡಿ ಇಲ್ಲ. ಬಹಳಷ್ಟು ಕಡಿಮೆ ಆಗಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಕೊಟ್ಟಿಗೆ ಗೊಬ್ಬರ ಏನಂತಂದ್ರೆ ಎಲ್ಲ ಒಂದ್ ಕಡೆ ಕೇಳ್ಬೇಕು, ಯಾರು ಗೊತ್ತಿರೋರು ಮಾತಾಡ್ಬೇಕು. ಆಕಳುಗಳಂತೂ ಸಿಗದೇ ಇಲ್ಲ. ಆರ್ಗ್ಯಾನಿಕ್ ವ್ಯವಸಾಯ ಮಾಡಬೇಕು ಅಂತ ನಾವೇನಾದ್ರೂ ಸಂಕಲ್ಪ ಮಾಡ್ಕೊಂಡ್ರೆ ಒಂದು ಆಕಳ ಇರಬೇಕು. ಒಂದು ಆಕಳ ಇತ್ತಂದ್ರೆ 28-30 ಎಕರೆವರೆಗೆ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಈ ಒಂದು ಎಕರೆ ಅಂತ ತಗೊಂಡ್ರೆ, ಮೆಣಸಿನ್ಕಾಯಿ ಬೆಳೀತಾ ಇದೀವಿ, 1 ಎಕರೆ ಅಂತ ತಗೊಂಡ್ರೆ ಕೊಟ್ಟಿಗೆ ಗೊಬ್ಬರ 1 ಟನ್, ಕೋಳಿ ಗೊಬ್ಬರ 1 ಟನ್, ಕುರಿ ಗೊಬ್ಬರ 1 ಟನ್. ಅಂದ್ರೆ ಒಂದು 10 ದಿನ ನೀವು ಕುರುಗಳನ್ನ ಅಂದ್ರೆ ಒಂದು 50, 100, 200 ಕುರುಗಳಿದ್ರೆ ಅವ್ರನ್ನ ಅಲ್ಲಿ ಒಂದಲ್ಲಿ ತಪ್ಪಿಸಿದ್ರೆ ಸಾಕಿಲ್ಲ ಅಂದ್ರೆ ಗೊಬ್ಬರ 1 ಟನ್, 3 ಟನ್ ಹಾಕ್ಲೇಬೇಕು ವರ್ಷ. 3 ವರ್ಷ ಹಾಕಿದ್ರೆ ನಿಮ್ಮ ಹೊಲದಲ್ಲಿ ಏನಾಗುತ್ತಂದ್ರೆ ನಿಮ್ಮ ಹೊಲದ ಒಂದು ಪೋಷಕಾಂಶಗಳು, ಮಣ್ಣಿನ ಪೋಷಕಾಂಶಗಳು ಜಾಸ್ತಿ ಆಗ್ತವೆ, ಜೀವ ಪೋಷಕಾಂಶಗಳು ಜಾಸ್ತಿ ಆಗ್ತವೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ರಿಸಲ್ಟ್ ಕೊಡುತ್ತೆ. ಇದು ಪ್ರಾಕ್ಟಿಕಲ್ ನಾವು ಮಾಡಿರ್ತಕ್ಕಂಥದ್ದು. 1 ಎಕರೆ ದೇಶ ದಾಟವೇ ಕೆಡಕು ಸರ್ವಜ್ಞ ಎನ್ನುವಂತಹ ಸರ್ವಜ್ಞನ ವಚನವನ್ನ ನೆನೆಸ್ಕೊಳ್ಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ರೈತರಿಗಾಗಿ ಒಂದು ತಿಳುವಳಿಕೆ, ಮಾಹಿತಿ ಮತ್ತು ತಂತ್ರಜ್ಞಾನದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಒಂದು ಏನೇನು ಹೊಸ ಆವಿಷ್ಕಾರಗಳು ಬಂದಿದೆ ಅದ್ರ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ SR ಹೈಬ್ರಿಡ್ ಸೀಡ್ ಕಂಪನಿಯಿಂದ ಎಲ್ಲ ಬೀಜ ವಿತರಕರು ಮತ್ತು ಡಿಸ್ಟ್ರಿಬ್ಯೂಟರ್ಸು ಎಲ್ಲರೂ ಸಹ ಬಂದಿದ್ದಾರೆ. ಈ ಒಂದು ರೈತರ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ವೇದಿಕೆ ಮೇಲೆ ಹಾಜರಾಗಿರುವಂತಹ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸಿರಿಗೇರಿ ಗ್ರಾಮದಲ್ಲಿ. ಈ ಒಂದು ಸಿರಿಗೇರಿ ಗ್ರಾಮದಲ್ಲಿ ಬಹಳಷ್ಟು ರೈತರು ಈ ಕಡೆ ನಾವು ನೋಡಿದಾಗ, ಬಳ್ಳಾರಿ ಏರಿಯಾ ಈ ಕಡೆ ಎಲ್ಲ ನೋಡಿದಾಗ ಮೆಣಸಿನಕಾಯಿ, ಭತ್ತ ಮತ್ತು ಮೆಕ್ಕೆಜೋಳ ಇವೆಲ್ಲ ಬೆಳೆಗಳನ್ನು ಬೆಳೀತಾ ಇದೀವಿ, ಹೌದಾ? ಸೊ ಇಲ್ಲಿ ಮೆಣಸಿನಕಾಯಿ ಅಂದ ತಕ್ಷಣನೇ ಕೆಲವು ರೈತರು ಹೇಳ್ತಾ ಇದ್ರೆ ಅದ್ರ ತಂಟೆ ಬೇಡಪ್ಪ, ಈ ವರ್ಷ ನಮ್ಗೆ ಸಾಕಾಗಿದೆ, ಅದ್ರದ್ದು ನಮ್ನೆಲ್ಲ ಕಸ ಮಾಡಿ ಬಿಸಾಕಿಬಿಟ್ಟಿದೆ, ನಮ್ನೆಲ್ಲ ಹಾಳು ಮಾಡಿಬಿಡಿದೆ ಅಂತ ಹೇಳ್ತಾ ಇದ್ರು. ಹೌದು, ಅದು ಸತ್ಯದ ಮಾತು. ಯಾಕಂದ್ರೆ ನಾವೇನೇ ಮಾತಾಡಿದ್ರು, ನಾವೇನೇ ತಿಳ್ಕೊಂಡ್ರು ಅನುಭವದ ಮುಂದೆ ಯಾವುದೂ ಇಲ್ಲ. ಆ ಅನುಭವ ಪಟ್ಟಿರ್ತಕ್ಕಂಥ ಏನಾದ್ರೂ ಏಕೈಕ ವ್ಯಕ್ತಿ ಏನಾದ್ರೂ ಇದ್ರೆ ಅದು ರೈತ ಮಾತ್ರ. ಯಾಕಂದ್ರೆ ಬೀಜ ಬಿತ್ತನೆ ತಯಾರಿ ಮಾಡ್ಕೊಳ್ಳೋದು ಅಲ್ಲಿಂದ ಪ್ರಾರಂಭವಾಗಿ ಅವನ ಕೆಲಸ ಕೊನೆಗೆ ಎಲ್ಲಿವರೆಗೆ ಅಂತಂದ್ರೆ ತನ್ನ ಮಾರುಕಟ್ಟೆ ತಗೊಂಡು ಹೋಗಿ ಎಲ್ಲ ಮಾರ್ಕೊಂಡಾದ್ಮೇಲೆ ಎಲ್ಲ ಲೆಕ್ಕಾಚಾರ ನೋಡ್ಕೊಂಡ್ಮೇಲೆ